ಕೊಡಗಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿದೆ. ಜಿಲ್ಲೆಯ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ಲಕ್ಷ್ಮಣ ತೀರ್ಥ ನದಿ. ಬಿರುಗಾಳಿಗೆ ಧರೆಗೆ ಉರುಳಿದ ಮರಗಳು, ವಿದ್ಯುತ್ ಕಂಬಗಳು, ಜನರು ಸುರಕ್ಷಿತವಾಗಿರುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಅಪಾರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಬಿರುಗಾಳಿ ಸಮೇತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗ್ತಾ ಇರೋದು. ಒಂದು ಕಡೆಯಲ್ಲಿ ವಿಪರೀತ ಗಾಳಿಯಿಂದ ಮರಗಳು ಹಾಗೆಯೇ ಲೈಟ್ ಕಂಬ ಇದೆಲ್ಲ ಧರೆಗುರುಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭೂಮಿ ಕುಸಿತಾ ಇದೆ. ಮತ್ತೊಂದು ಕಡೆಯಲ್ಲಿ ವಿಪರೀತ ಮಳೆಯಿಂದ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಾ ಇದೆ. ಸೊ ಈ ರೀತಿಯಾದಂಥ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕೊಡಗಿನಲ್ಲಿ ಅಪಾಯದ ಮಟ್ಟ ಮೀರಿ ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಭಾಗದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರಿ. ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬನ್ನಿ, ಇಲ್ಲ ಅಂತಂದರೆ ಮನೆಯಿಂದ ಹೊರಗೆ ಬರೋದೆ ಮನೆಯಲ್ಲೇ ಇರೋದು ಸೂಕ್ತ ಅನ್ನೋದನ್ನು ಅಲ್ಲಿನ ಜಿಲ್ಲಾಡಳಿತ ಹೇಳ್ತಾ ಇದೆ. ಅಲ್ಲಿನ ಮಳೆಯ ದೃಶ್ಯಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ವಿಪರೀತವಾಗಿ ಮಳೆ ಸುರಿತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. ಕೆಲವು ಭಾಗಗಳಲ್ಲಿ ಅಹಿತಕರ ಘಟನೆಗಳು ನಡೆದಿದ್ದು ಇದೆ, ಅವಾಂತರಗಳು ಸೃಷ್ಟಿಯಾಗಿದೆ. ಕೆಲವು ಗ್ರಾಮಗಳಿಗೆ, ಕೆಲವು ಊರುಗಳಿಗೆ ಹೋಗೋದಕ್ಕೆ ರಸ್ತೆ ಸಂಪರ್ಕ ಅನ್ನೋದೇ ಇಲ್ಲ, ಕಂಪ್ಲೀಟಾಗಿ ಕಡಿತವಾಗಿ ಹೋಗ್ಬಿಟ್ಟಿದೆ. ಸೇತುವೆಗಳು ಮುಳುಗಡೆ ಆಗಿದೆ. ನೀರೆಲ್ಲವೂ ಉಕ್ಕಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಜಮೀನಾಗಿರ್ಬೋದು, ಕೆಲವು ಭಾಗಗಳು ಜಲಾವೃತವಾಗಿರೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಆ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ನೀರು ಹರಿತಾ ಇದೆ. ಇನ್ನು ಕೆಲವು ಕಡೆಯಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ, ಮರಳು ಕುಸಿದು ಬೀಳ್ತಾ ಇದೆ, ಗೋಡೆಗಳು ಬಿರುಕು ಬಿಡ್ಕೊಂಡಿದೆ, ಲೈಟ್ ಕಂಬಗಳು ಧರೆಗುರುಳ್ತಾ ಇದೆ, ಮರಗಳು ಕೆಳಗೆ ಬೀಳ್ತಾ ಇದೆ. ಯಾವಾಗ ಏನೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಪರೀತ ಗಾಳಿ ಮಳೆಯಲ್ಲಿ ಮಕ್ಕಳು ಶಾಲೆಗೂ ಬರೋದಕ್ಕೆ ಆಗಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿಗೆ ಬರೋದು ಉತ್ತಮವೂ ಅಲ್ಲ, ರಿಸ್ಕ್ ಆದಂಥ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ.